ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕೆಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾವು ಈ ಕ್ರೀಡೆಯ ಏಳಿಗೆಗಾಗಿ ನಾವು ಈ ದಕ್ಷಿಣ ಕನ್ನಡ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇವೆ. ಅದರಿಂದ ನಮಗೆ ನಾವು ಈವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಸಂಸ್ಥೆಗೂ ಅಫಿಲಿಯೇಷನ್ ಆಗಿರಲಿಲ್ಲ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ನಿಂದ. ಅದು ಈಗ ನಮಗೆ ಅಫಿಲಿಯೇಷನ್ ಸಿಕ್ಕಿದೆ, ಕರ್ನಾಟಕ ರಾಜ್ಯ ಸಂಸ್ಥೆಯಿಂದ ಈಗ ನಮಗೆ ಅಫಿಲಿಯೇಷನ್ ಸಿಕ್ಕಿದೆ. ಹಾಗೆ ನಾವು ಈಗ ಅಧಿಕೃತ ನಮ್ಮ ಅಫಿಲಿಯೇಷನ್ ಸಂಸ್ಥೆಯಾಗಿ ನಾವು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡ್ತಾ ಇದ್ದೇವೆ. ಅದರಿಂದ ಈಗ ಮೊದಲಿಗೆ ನಾವು ನಮ್ಮ ಈ ಮಕ್ಕಳಿಗೆ ಏನು ಈ ಬ್ಯಾಡ್ಮಿಂಟನ್ ವ್ಯವಸ್ಥೆಯಿಂದ ನಮಗೆ ಏನು ಹೇಳಿಕೆಗೆ ನಾವು ಏನು ಪ್ರಯತ್ನ ಮಾಡ್ತಿದ್ದೇವೆ, ಅದನ್ನು ಮೊದಲ ನಮ್ಮ ಕಾರ್ಯಕ್ರಮವಾಗಿ ಬರುವ ತಿಂಗಳು ಮಕ್ಕಳಿಗೆ ಶಾಲಾ ರಜೆ ಪ್ರಾರಂಭವಾಗೋದ್ರಿಂದ ಅದರಲ್ಲಿ ನಾವು ಸಮ್ಮರ್ ಕ್ಯಾಂಪನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದರೆ ಸುಮಾರು ಏಪ್ರಿಲ್ 7ರಿಂದ ಒಂದು 21 ದಿನ ಏಪ್ರಿಲಲ್ಲಿ ಹಾಗೂ ಮೇ ತಿಂಗಳಲ್ಲಿ 21 ದಿನಗಳ ಬೆಳಿಗ್ಗೆ ಸಂಜೆ 2 ಕ್ಯಾಂಪ್ಗಳನ್ನು ಮಾಡಲಿಕ್ಕೆ ನಾವು ನಮ್ಮ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಗೂ ಇಲ್ಲಿಯ ಯುವ ಸಬಲೀಕರಣ ಸಂಸ್ಥೆಯಲ್ಲಿ ಯುವ ಸಬಲೀಕರಣ ಇಲಾಖೆಯೊಂದಿಗೆ ಸಹಯೋಗದಲ್ಲಿ ನಾವು ಈ ಕ್ರೀಡೆಯನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ.